ಹಲೋ 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 ಎಲ್ಲರೂ ಹೆಂಗಿದ್ರಿ? ಎಸ್ ಎಲ್ ಸಿ ಜೆಡೋ ಓದಾಕತ್ತಿರೋರಿಗೆ ಏನಂದ್ರೆ ಇವತ್ತು ಫಸ್ಟ್ನೇ ದಿನ ಮುಗೀತು. ಫಸ್ಟ್ ದಿನ ಏನು ಕ್ವಶನ್ಸ್ ಬಂದಾವಲ್ಲ, ಸೊ ಏನ್ ಎಕ್ಸಾಕ್ಟ್ ಕ್ವಶನ್ ಬಂದಾವ, ಎಕ್ಸಾಕ್ಟ್ ಕ್ವಶನ್ ಅಂತೂ ಹೇಳಂಗಿಲ್ಲ. ಬಟ್ ಯಾವ ಟೈಪ್ ನೀವು ಓದಬೇಕು, ಯಾವ ಟೈಪ್ ಕ್ವಶನ್ ಬಂದಿದೆ, ಯಾಕಂದ್ರೆ ಅವ್ರ ಕಡೆ ರೂಲ್ಸ್ ಐತಿ ಆಕ್ಚುಲಿ ಜೆಡಿದಾರ ಎಲ್ಲ ಎಕ್ಸಾಮ್ದಾರ್ದು. ಸೊ ಯಾವ ಎಕ್ಸಾಮ್ ಬಂದಿರ್ತಲ್ಲ ಎಕ್ಸಾಮ್ ನೀವು ಕ್ವಶನ್ಸ್ ಡಿಸ್ಕಸ್ ಮಾಡೋಂಗಿಲ್ಪ. ಅವ್ರ ಪ್ರಕಾರ ಏನು ಗೊತ್ತನ್ರಿ, ಅವ್ರು ತೆಗಿರೋ 4-5 ಕ್ವಶನ್ ಇರ್ತಾವ, ನೀವು ಇರೋ 4-5 ಕ್ವಶನ್ ಎಲ್ಲ ಹುಡುಗರಿಗೆ ಹೇಳ್ಬಿಟ್ರಿ ಅಂದ್ರೆ ನಾವು ಕ್ವಶನ್ ಪೇಪರ್ ಏನು ತೆಗಿನೋ ಅಂತ ಅವ್ರ ತಲೆಯಾಗ. ಹಾಗಾಗಿ ಅವರು ರೂಲ್ಸ್ ಐತಿ. ಬಟ್ ನೀವು ಅರ್ಥ ಮಾಡ್ಕೊರ ಏನ್ ಹೇಳ್ತೀರಿ ಅಂತೇಳಿ. ನಾ ಕ್ವಶನ್ಸ್ ಹೇಳಂಗಿಲ್ಲ, ಬಟ್ ಕ್ವಶನ್ಸ್ ಹೇಳ್ತೀನಿ. ಸೊ ನಾ ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಲ್ಮೋಸ್ಟ್. ಸೊ ಭಾಳ ಸಿಂಪಲ್ ಏನಿಲ್ಲ. ಇವತ್ತು ಯಾವ ಕ್ವಶನ್ ಬಂದಲ್ಲ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ನಿಮ್ಗೆ ಓದಿರುತ್ತೆ. ಸೊ ಪಟಾಫಟ್ ಅಂತೇಳಿ ಯಾವ ಕ್ವಶನ್ ಬಂದಲ್ಲ ಬರ್ಕೊಂಬಂದಿನಿ ಏನು ಹೇಳ್ಬೇಕಂತೇಳಿ, ಯಾಕಂದ್ರೆ ಮತ್ತೆ ಹೇಳೋತ್ನಾಗ ಮಿಸ್ ಆಗಬಾರತ್ತೀರಿ. ಸರಿ, ಮೊದಲು ನಾವು ಮ್ಯಾಥ್ಸ್ ಬಗ್ಗೆ ಮಾತಾಡೋಣ. ಸೊ ಸೊ ನೋಡ್ರಿ, ಮ್ಯಾಥ್ಸ್ನಾಗ ಮೊದಲಿಗೆ LCM HCF. ಸೊ ಒಂದು ಲಸ ಮಸ ಬಗ್ಗೆ ಒಂದು ಕ್ವಶನ್ ಬಂದೈತಿ. ಯಾವ ಕ್ವಶನ್ ನೋಡ್ರಿ, ಭಾಳ ಸಿಂಪಲ್ ಕ್ವಶನ್. ಒಂದೇ ಒಂದು ಕ್ವಶನ್ ಬಂದೈತಿ LCM HCF ಬಗ್ಗೆ. ಯಾವ ಕ್ವಶನ್ ನಮ್ದು ಸಿಂಪಲ್ ಒಂದು ಇದೈತಲ್ಲ ಕಾನ್ಸೆಪ್ಟ್. ಏನು ಕಾನ್ಸೆಪ್ಟ್? LCM ಇಂಟು HCF ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇದೇನು ಕಾನ್ಸೆಪ್ಟ್ ಐತಲ್ಲ. ಸೊ ಈ ಕಾನ್ಸೆಪ್ಟ್ ನಾವು ಕ್ವಶನ್ ಬಂದೈತಿ 1ನೇ ಶಿಫ್ಟ್ನಾಗ. ಸೊ ಈ ಕಾನ್ಸೆಪ್ಟ್ ನಿಮ್ಗೆಲ್ಲ ಆಗಲಿ ಗೊತ್ತಿರುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟ್ ಐತಿ. ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ಲಿ. ಏನಂದ್ರೆ ಲಸ, ಕನ್ನಡ ಹೇಳ್ಬೇಕಂದ್ರೆ ಲಸ ಇಂಟು ಮಸ ಮಾಡ್ರ. ಸೊ ಅವ್ರು ಏನು 2 ನಂಬರ್ ಕೊಟ್ಟಿರ್ತಾರಲ್ಲ, ನಮ್ಗೆ ಲಸ ಮಸ ಮಾಡಕ್ಕೆ 2 ನಂಬರ್ ಕೊಟ್ಟಿದಾಗ ಮಾತ್ರ ಇದು ಅದು 2 ನಂಬರ್ಗಳದ ಪ್ರಾಡಕ್ಟ್ ಇರುತ್ತಲ್ಲ, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಉಲ್ಟಾ ಬರ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಸೊ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ನಿಮ್ಗೆ ಬೇಕಂದ್ರೆ ಏನಂದ್ರೆ ಲಸ ಒಂದು 11, ಮಸ 11, ಲಸ 44, ಮತ್ತು ನಂಬರ್ ಒಂದು 22 ಕೊಟ್ಟಿರಂದ್ರೆ ಏನು ಮಾಡೋದು? ಸಿಂಪಲ್ 2 ಗುಣಾಕಾರ ಮಾಡೋದು. 11 44 ಇಂಟು 22 ಇಂಟು ಎಕ್ಸ್. ಸೊ 22 22 ಆಡಲಿ 11 22 ಆಗುತ್ತೆ. ಸೊ ನಮ್ಗೆ ಇನ್ನೊಂದು ಸಂಖ್ಯೆ ಅದು ಕೂಡ 22 ಆಗುತ್ತೆ. ಸಿಂಪಲ್ ಐತಿ. ಸರಿ, ಈ ಟೈಪ್ ನೀವು ಕ್ವಶನ್ಸ್ ನೋಡ್ಕೊರಿ. ಅದನ್ನ ಬಿಟ್ಟರೆ ಮತ್ತೆ ಕ್ವಶನ್ಸ್ ಹೇಳ್ರಿ. ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ, ಸಮಯ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ವಿ, ಅದನ್ನು ನೋಡಿರ್ತೀರಿ ಅನ್ಕೊಂತೀನಿ. ಸೊ ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲ್ ಚೆಕ್ ಮಾಡ್ರೆ ನಿಮ್ಗೆ ಸಿಗುತ್ತಾ. ನಿನ್ನೆ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಪೂರಾ ಮಸ್ತ್ A to Z ವಿಡಿಯೋ ಮಾಡೈತಿ. ಸೊ ವಿಡಿಯೋ ಚೆಕ್ ಮಾಡ್ರಿ, ನಿಮಗೆ ಸಿಗುತ್ತಾ. ಮತ್ತು ಅದನ್ನ ಬಿಟ್ಟರೆ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಒಂದು 2 ಕ್ವಶನ್ಸ್ ಬಂದಾವ. ಸಮಯ ಮತ್ತು ಕೆಲಸ ಬಗ್ಗೆ 2 ಕ್ವಶನ್ ಬಂದಾವ. ಸೊ ನೀವು ಸ್ವಲ್ಪ ಆಲ್ಮೋಸ್ಟ್ ಹೊರಗಿನ ಕ್ವಶನ್ ಇಲ್ಲ, ಹೋದ ವರ್ಷದ ಕ್ವಶನ್ ಬಂದಿರ್ತಾವಲ್ಲ. ಸೊ ಅದನ್ನೇನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕ, ಅವೇ ಟೈಪ್ ಕ್ವಶನ್ ಬರ್ತಾವೆ. ಹೊಸಾದ ಏನು ಕೇಳತ್ತಿಲ್ಲ. ಹೋದ ವರ್ಷಕ್ಕೆ ಯಾರು ನಾ ಯಾವಾಗಲೂ ಪ್ರತಿದಾಗ ಹೇಳ್ತಿರ್ತೀನಿ, ಹೋದ ವರ್ಷ ಕ್ವಶನ್ ಪೇಪರ್ ಬಂದಲ್ಲ, ಅವ್ನು ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ. ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ನೀವೇನಾರ ಎಕ್ಸಾಮ್ ಹೋಗಿರಂದ್ರೆ ನೀವು ಆರಾಮಾಗಿ ಒಂದು 80ರಾಗ ಒಂದು 70 ಕ್ವಶನ್ ಆರಾಮಾಗಿ ನೀವು ಮಾಡಿ ಬರ್ತೀರಿ. ಸೊ GK ಸ್ವಲ್ಪ ಟಫ್ ಅನ್ಸ್ಬೋದು, ಇಂಗ್ಲೀಷ್ ಸ್ವಲ್ಪ ನಿಮ್ಗೆ ರೂಢಿಲ್ಲ ಅಂದ್ರೆ ಸ್ವಲ್ಪ ಟಫ್ ಅನ್ಸ್ಬೋದು. ಬಟ್ ಮ್ಯಾಥ್ಸ್ ರೀಸನಿಂಗ್ ಅಂತದೇನು ಹಾಡಿಲ್ಲ, ಸಿಂಪಲ್ ಐತಿ, ನೀವು ಮಾಡೋಂಗ ಐತಿ. ಸೊ ಬಿಟ್ರೆ ಮತ್ತೆ ಯಾವ ಟಾಪಿಕ್ ಮೇಲೆ ನೋಡ್ರಿ. ಸೊ ಟೈಮ್ ಆ್ಯಂಡ್ ವರ್ಕ್ 2 ಇದಾವಲ್ಲ. ಸೊ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರ, ಸಮಯ ಕಾಲ ದೂರ ಒಳಗೆ ಒಂದು 2 ಕ್ವಶನ್ ಬಂದಾವ. ಅದ್ರೊಳಗೆ ಯಾವ ಕ್ವಶನ್ ಬಂದೈತೆ ಅಂದ್ರೆ ಇದೈತಲ್ಲ, ಬೋಟ್ದು. ಸೊ ನಿತ್ ನೀರಾಗ ದೋಣಿಯ ವೇಗ, ನೀರಿನ ವೇಗ ಅದೇನೈತಲ್ಲ. ಸೊ ಆ ಕಾನ್ಸೆಪ್ಟ್ ಒಂದು ಕ್ವಶನ್ ಐತಿ. ಸೊ ಇನ್ನೊಂದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ನಾರ್ಮಲ್ ಬೇರೆ ಕ್ವಶನ್ ಐತಿ. ಯಾವ್ದು ಗೊತ್ತಿಲ್ಲ, ಮೋಸ್ಟ್ಲಿ ಟ್ರೈನ್ ಬಗ್ಗೆ ಐತೆ ಅನ್ಕೊಂತೀನಿ ಕ್ವಶನ್. ಅದು ಬಂದೈತಿ. ಅದನ್ನ ಬಿಟ್ಟರೆ ಡಿಸ್ಕೌಂಟ್ ಬಗ್ಗೆ ಕ್ವಶನ್ ಅದಾವ. ಡಿಸ್ಕೌಂಟ್ ಬಗ್ಗೆ ಒಂದು ಕ್ವಶನ್ ಐತೆ ಅನ್ಕೊಂತೀನಿ. ಸೊ ಡಿಸ್ಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ಹಾನಿ ಒಂದು 2 ಕ್ವಶನ್ ಬಂದಾವ. ಸೊ ಲಾಭ ಹಾನಿ ನೋಡ್ಕೊರಿ. ಸೊ ನೋಡ್ಕೊಳಕ್ಕೆ ಎಲ್ಲ ಸೇಮ್ ಟಾಪಿಕ್. ಮತ್ತು ಒಂದು ಈಸಿ ಟಾಪಿಕ್ ಯಾವ್ದಿಲ್ಲ, ನಮ್ದು ಈಸಿಯೆಸ್ಟ್ ಟಾಪಿಕ್ ಯಾವುದಪ್ಪ? ನಂಬರ್ ಸಿಸ್ಟಮ್ ಐತಲ್ಲ, ಸಂಖ್ಯಾ ಪದ್ಧತಿ ಒಳಗೆ ನಿಮ್ಗೊಂದು ಗೊತ್ತೈತಲ್ಲ ಏನು, ಬೋರ್ಡ್ ಮಾಸ್. ಸೊ ಬೋರ್ಡ್ ಮಾಸ್ ಅಂತ ನೀವು ಮಿಸ್ ಮಾಡಬಾರ್ದು, ಎಲ್ಲ ನೋಡ್ಕೊಂಡಿರ್ತೀರಿ. ಬೋರ್ಡ್ ಮಾಸ್ ಮಾತ್ರ ಮಸ್ಟ್ ಆ್ಯಂಡ್ ಕಂಪಲ್ಸರಿ. ಇದನ್ನಂತೂ ನಿಮ್ಗೆಲ್ಲ ಗೊತ್ತಿರಬೇಕು. ಇದ್ರ ಮೇಲೆ ನಿಮ್ಗೆ 4 ಕ್ವಶನ್ ಬರತ್ತವ. 4 ಅಂದ್ರೆ 4ರಿಂದ 5 ಕ್ವಶನ್ ಕೂಡ ಬರ್ತಾವ ನಿಮ್ಮ ಪ್ರತಿ ಶಿಫ್ಟ್ನಾಗ. ಸೊ ಈ ಟಾಪಿಕ್ನ ನೀವು ಕಣ್ಣು ಮುಚ್ಚಿ ಆರಾಮ ಚೆನ್ನಾಗಿ ನೋಡ್ಕೊಂಡವ್ರಿ. ಈ ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ ಬಂದೇ ಬರ್ತಾವ. ಅದನ್ನ ಬಿಟ್ರೆ ಇನ್ನು ಇದು ನೋಡ್ರಿ, ಮೆನ್ಸುರೇಷನ್ ಅದಾವಲ್ಲ. ಮೆನ್ಸುರೇಷನ್ ಏನು? ಗಾತ್ರ, ಅಳತೆ, ಉದ್ದ ಇವನ್ನಲ್ಲ. ಸೊ ಕೋಣದ, ಸಿಲಿಂಡರ್ ಆಗಿರ್ಬೋದು, ಸ್ಪೇರ್ ಆಗಿರ್ಬೋದು, ಗೋಳದಾಗಿರ್ಬೋದು. ಸೊ ಅದ್ರದ್ದು ವಾಲ್ಯೂಮ್, ಕರ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಇದನ್ನೆಲ್ಲ ನೀವು ನೋಡ್ಕೊಂಡವ್ರಿ. ಫಾರ್ಮುಲಾ ಬೇಸ್ಡ್, ಏನು ಟ್ರಿಕ್ ಅಂತ ಕ್ವಶನ್ಸ್ ಇಲ್ಲ. ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕ, ನೀವು ಒಂದು ಸಾಲ್ವ್ ಮಾಡೋದು ಅಷ್ಟೇ ಕ್ವಶನ್ ಅದಾವ. ಭಾಳ ಸಿಂಪಲ್ ಅದಾವ, ಭಾಳ ಹಾಡಿಲ್ಲ. ಸೊ ಆಲ್ಮೋಸ್ಟ್ ಮ್ಯಾಥ್ಸ್ ಒಂದು ನೀವು ಈಸಿನ ಅನ್ಬೋದು. ಸೊ ಆಲ್ಮೋಸ್ಟ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಕಡಿಮೆ ಐತೆ ಅಂದ್ರೆ ಸ್ವಲ್ಪ ಈಸಿಗಿಂತ ಜಾಸ್ತಿ, ಮಾಡ್ರೇಟ್ಗಿಂತ ಕಮ್ಮಿನೇ ಅನ್ಬೋದು. ಸೊ ಆಲ್ಮೋಸ್ಟ್ ಈಸಿನ ಅನ್ಬೋದು. ಇನ್ನು ಮ್ಯಾಥ್ಸ್ ಬಿಟ್ಟು ನಾವು ನೆಕ್ಸ್ಟ್ ನೋಡೋದ್ರೆ ರೀಸನಿಂಗ್. ಸೊ ರೀಸನಿಂಗ್ನಾಗ ಏನೈತ್ರಿ, ರೀಸನಿಂಗ್ ಅಂದ್ರೆ ಈಸಿನೇ ಇರ್ಬೇಕು ನಿಮ್ಗೆ. ನೀವು ರೀಸನಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ಸಾಕ, ರೀಸನಿಂಗ್ ಈಸಿನೇ ಇರುತ್ತೆ. ಸೊ ರೀಸನಿಂಗ್ ಅಂತೂ ಫುಲ್ ಈಸಿ ಐತಿ. ಸೊ ಮೆಂಟಲ್ ಎಬಿಲಿಟಿ ನೀವೆಲ್ಲ ಮಾಡಿರ್ತೀರಿ ಅನ್ಕೋತೀನಿ, ಎಲ್ಲರೂ ಮಾಡ್ತೀರಿ. ರೀಸನಿಂಗ್ ಅಂದ್ರೆ ಅತ್ಯಂತ ಈಸಿ ಟಾಪಿಕ್ ಇದೆ. ಸೊ 20 ಕ್ವಶನ್ ಇರ್ತಲ್ಲ. ಸೊ 20ಕ್ಕೆ 20 ನಿಮ್ಗೆ ಕ್ವಶನ್ ಬೆಳಬೇಕು. ಸೊ ಈಸಿ ಇರುತ್ತೆ ಆಲ್ಮೋಸ್ಟ್. ಸೊ ಈಸಿ ಇರ್ತಾರೆ, ನೀವು ಮಿಸ್ ಮಾಡ್ಕೋಬಾರ್ದು. ಇನ್ನು ಇಂಗ್ಲೀಷ್ ನೋಡ್ಕೊಂಡ್ರೆ, ಸೊ ಇಂಗ್ಲೀಷ್ನಾಗ ಅವೇನು ಬರ್ತಾವಲ್ಲ ವರ್ಷ, ಆಂಟೋನಿಮ, ಸಿನೋನಿಮ. ಸೊ ಆಂಟೋನಿಮ್ ಸಿನೋನಿಮ್ ಮಾತ್ರ ಕಂಪಲ್ಸರಿ. ಆ ಒಂದು 2ರಿಂದ 3 ಆಂಟೋನಿಮ್ ಸಿನೋನಿಮ ಬರ್ತಾವ. ಮತ್ತೆ 1 ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇವೆಲ್ಲ ಬರ್ತಾ ಇರ್ತಾವ. ಅವನ್ನೆಲ್ಲ ನೀವು ಓದ್ಕೊಂಡಿರ್ತೀರಿ ಆಲ್ಮೋಸ್ಟ್ ಎಕ್ಸಾಮಿಗೆ ಸರಿ ಬಂದಿದ್ರೆ. ಸೊ ಬರ್ತಾವ. ಇಂಗ್ಲೀಷ್ ಒಳಗೆ ಏನು ಹೊಸದೇನಿಲ್ಲ, ಸ್ವಲ್ಪ ನಾರ್ಮಲ್ ಅವೇ. ಕರೆಕ್ಟ್ ಸೆಂಟೆನ್ಸ್, ಒಂದು ಪ್ಯಾರಾಗ್ರಾಫ್, ಏನಂತಾರ ಇವು
ಸೆಂಟೆನ್ಸ್ ಕೊಟ್ಟಿರ್ತಾರೆ ಏನು ಕ್ಲೋಸ್ ಟೆಸ್ಟ್. ಸೊ ಕ್ಲೋಸ್ ಟೆಸ್ಟ್ ನಿಮ್ಗೆ ಬಂದ್ರೆ ಅಷ್ಟೇ ನಿಮ್ದು ಇಂಗ್ಲೀಷ್ ಕವರ್ ಆಗುತ್ತೆ. ಸೊ ಇಂಗ್ಲೀಷ್ ಹತ್ರ ಓದಬೇಕು, ಯಾಕಂದ್ರೆ ಸಿನೋನಿಮ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಐಡಿಯಮ್, ಫ್ರೇಸಸ್ ಇವನ್ನೆಲ್ಲ ನೀವು ಓದ್ಕೊಳ್ಬೇಕಾಗುತ್ತೆ. ಅದನ್ನ ಬಿಟ್ಟರೆ ಇಂಗ್ಲೀಷ್ ಜಿ ಕೆ ಆಯ್ತು ನೋಡ್ರಿ. ಸೊ ಜಿ ಕೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಆ ಜಿ ಕೆ ಏನಂದ್ರೆ ನಿಮ್ಗೆ ಪಂಚವಾರ್ಷಿಕ ಯೋಜನೆಗಳು ಅದಾವಲ್ಲ, 5 year ಪ್ಲಾನ್ಸ್. ಸೊ 5 year ಪ್ಲಾನ್ಸ್ ಬಗ್ಗೆ ಎಕ್ಸಾಮ್ ಕ್ವಶನ್ ಬರಕತ್ತವ. ಸೊ ಒಂದನೇ ಶಿಫ್ಟ್ ಒಂದು 2 ಕ್ವಶನ್ ಬಂದವ. ಸೊ ಅಂದ್ರೆ ಆಲ್ಮೋಸ್ಟ್ ಇನ್ನು ಒಂದು ಶಿಫ್ಟಿಗೆ 2 ಕ್ವಶನ್ ಬಂದ್ರೆ ಆಲ್ಮೋಸ್ಟ್ ದಿನಕ್ಕೆ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ಸೊ ಎಲ್ಲ 5 year ಪ್ಲಾನ್ಸ್ ಎಷ್ಟಿದಾವಲ್ಲ, ಒಂದನೇ 5 year ಪ್ಲಾನ್ ಏನೈತಿ, ಪ್ಲಾನ್ ಹೆಸರು ಹೆರಾಲ್ಡ್ ಡೊಮರ್ ಮಾಡಲ್ಲ. ಎರಡನೇದು ಏನೈತಿ, ಮಹಾಲ್ ನೋಬಿಸ್ ಮಾಡಲ್ಲ. ಸೊ ಒಂದನೇದ್ರಾಗ ಏನಿತ್ತು, ರ್ಯಾಪಿಡ್ ಅಲ್ಲ ಅಗ್ರಿಕಲ್ಚರ್ ಬಗ್ಗೆ ಫೋಕಸ್ ಇತ್ತು. ಎರಡನೇದ್ರಾಗ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಫೋಕಸ್ ಇತ್ತು. ಮತ್ತೆ ಗರೀಬಿ ಹಟಾವ್ ಅನ್ನೋದು ಬರ್ತಲ್ಲ, ಬಡತನ ತೆಗೆದು ಹಾಕಬೇಕು ಅನ್ನೋಂಥದ್ದು, ಅದ್ಯಾವುದು 5ನೇ ಪಂಚವಾರ್ಷಿಕ ಯೋಜನೆ, 5th ಫ್ಲೈವರ್ ಪ್ಲಾನ್ ಬಂತು. ಸೊ ಈ ಟೈಪ್ ನಿಮಗೆ ಎಲ್ಲ 5 year ಪ್ಲಾನ್ಸ್ ಏನಲ್ಲ ಎಲ್ಲ ಫ್ಲೈವರ್ ಪ್ಲಾನ್ಗಳು ನೋಡ್ಕೊರಿ. ಮತ್ತು 2 ಸಲ ಒಂದು ಪ್ಲಾನ್ ಬ್ರೇಕ್ ಅಂತ ಆಗುತ್ತಾ, ಒಂದು ಸಲ ರೋಲಿಂಗ್ ಪ್ಲಾನ್ ಆಗುತ್ತಾ. ಸೊ ಎರಡು ಕೂಡ ನೋಡ್ಕೊರಿ. ಅದನ್ನ ಬಿಟ್ಟರೆ ಬ್ರಿಕ್ಸ್ ಬಗ್ಗೆ ಒಂದು ಕ್ವಶನ್ ಬಂದೈತಿ. ಬ್ರಿಕ್ಸ್ದ ಚೇರ್ಮನ್ಶಿಪ್ ಇಂಡಿಯಾ ಯಾವಾಗ ತಗೊಂತು ಅಂದ್ರೆ 2021 ತಗೋತಾ. ರಷ್ಯಾ ಕಡೆಯಿಂದ ತಗೋತಾ, ರಷ್ಯಾದಿರುತ್ತಾ ಚೇರ್ಮನ್ಶಿಪ್. ಅದರಿಂದ ನಮ್ಮ ಇಂಡಿಯಾ ತಗೊಳುತ್ತಾ ಯಾವಾಗ 2021, ಅದನ್ನು ನಿಮ್ಗೆ ಗೊತ್ತಿರಬೇಕು. ಮತ್ತು ಅದ್ರ ಜೊತೆ ಸೌತ್ ಆಫ್ರಿಕಾ ರೀಸೆಂಟಾಗಿ ಜಾಯ್ನ್ ಆಗಿರೋ ಕಂಟ್ರಿ. ಸೊ ಅದು ಕೂಡ ನಿಮ್ಗೆ ಗೊತ್ತಾಗಿರ್ಬೇಕು. ಅದನ್ನ ಬಿಟ್ಟು ಇನ್ನೂ ಕೆಲವೊಂದು ಕಂಟ್ರಿಗಳು ಜಾಯ್ನ್ ಆಗೋ ಬ್ರಿಕ್ಸ್ಗೆ, ಅವೆಲ್ಲ ನೋಡ್ಕೊರಿ ಯಾವ ಕಂಟ್ರಿಗಳು ಅಂತೇಳಿ. ಮತ್ತು ಅದನ್ನ ಬಿಟ್ಟರೆ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು ಕೇಳ್ಯಾರ, ಅರವಿಂದ್ ಪಣಗಾರಿ ಅವರು. ಹಾಕಿ ಪಿಚ್. ಸೊ ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಬರತ್ತವ. ಸ್ಪೋರ್ಟ್ಸ್ ಬಗ್ಗೆ ಏನು ಕೇಳ್ತಾರ ಅಂದ್ರೆ, ಈಗ ನಮಗೆ ಅವ್ರಿಗೆ ಆಗಲೇ ಕ್ಲಿಯರ್ ಕ್ವಶನ್ ಅಂದ್ರೆ ಹಾಕಿ ಗ್ರೌಂಡ್ ಇರ್ತಲ್ಲ. ಸೊ ಹಾಕಿ ಗ್ರೌಂಡ್ ಲೆಂತ್ ಎಷ್ಟು ಕ್ಲಿಯರ್, ಹಾಕಿ ಗ್ರೌಂಡ್ ಆಲ್ಮೋಸ್ಟ್ ಒಂದು 91 ಪಾಯಿಂಟ್ ಎಷ್ಟೋ ಮೀಟರ್ ಇರುತ್ತೆ. ಸೊ ಅದ್ರ ಆಲ್ಮೋಸ್ಟ್ ಇದೊಂದು ನೋಡ್ಕೊಂಡ್ರೆ ನೀವೆಲ್ಲ ಸ್ಪೋರ್ಟ್ಸ್ ನೋಡ್ಕೊರಿ. ಎಲ್ಲ ಸ್ಪೋರ್ಟ್ಸ್ನಾಗ ಸ್ಪೋರ್ಟ್ಸ್ ಬಗ್ಗೆ ಪ್ರಶಸ್ತಿಗಳಾಗಿರ್ಬೋದು, ಟ್ರೋಫೀಸ್, ವರ್ಡ್ಸ್ಗಳು ಅದನ್ನ ನೋಡ್ಕೊರಿ. ಅದನ್ನ ಬಿಟ್ರೆ ಅಥ್ಲೆಟಿಕ್ಸ್ ಬಗ್ಗೆ ಕೇಳ್ಯಾರ. ಮತ್ತು ಇವನ್ ಫೆಸ್ಟಿವಲ್ಸ್ ಆಗ್ತಾವಲ್ಲ ರಾಜ್ಯಗಳೊಳಗೆ, ಒಂದು ಕೆಲವೊಂದು ಫೆಸ್ಟಿವಲ್ಸ್ಗಳು, ಕಮ್ಯುನಿಟಿ ಫೆಸ್ಟಿವಲ್ಸ್ ಆಗಿರ್ಬೋದು, ರಾಜ್ಯಗಳ ಫೆಸ್ಟಿವಲ್ಸ್ ಆಗಿರ್ಬೋದು ಅವು. ಮತ್ತು ಕ್ಲಾಸಿಕಲ್ ಡ್ಯಾನ್ಸ್, ಕ್ಲಾಸಿಕಲ್ ಮ್ಯೂಸಿಕ್, ಫೋಕ್ ಡ್ಯಾನ್ಸ್, ಫೋಕ್ ಮ್ಯೂಸಿಕ್ ಅವನ್ನೆಲ್ಲ ನೋಡ್ಕೋಬೇಕಾಗುತ್ತಾ. ಇನ್ನು ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ಯಾರ. ಒಂದು ಪಂಚಮಹಲ್ ಯಾವ ಆರ್ಕಿಟೆಕ್ಚರ್ ಕೇಳ್ಯಾರ. ಸಿಕ್ಕರ್ದು ಪವಿತ್ರ ಗ್ರಂಥ ಇರುತ್ತಲ್ಲ, ನಮ್ಮ ಹಿಂದೂಗಳ ಪವಿತ್ರ ಗ್ರಂಥ ಹೆಂಗೆ ಭಗವದ್ಗೀತೆ ಐತಲ್ಲ, ಸೊ ಆ ಟೈಪ್ ಸಿಕ್ಕರ್ ಪವಿತ್ರ ಗ್ರಂಥ ಕೇಳ್ಯಾರ. ಯಾವ್ದಂದ್ರೆ ಅವ್ರದ್ದು ಗುರುಗ್ರಂಥ್ ಸಾಹಿಬ. ಅದು ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ, ಈಸಿ ಸಿಂಪಲ್ ಕ್ವಶನ್. ಅದನ್ನ ಬಿಟ್ಟರೆ ನೋಡ್ರಿ, ಇನ್ನು ಮೌರ್ಯ ಎಂಪೈರ್ ಬಗ್ಗೆ ಕ್ವಶನ್ ಅದಾವ. ಸೊ ಮೌರ್ಯ ಎಂಪೈರ್ ಬಗ್ಗೆ ನೋಡ್ಕೊರಿ. ಮತ್ತು ಹರ್ಷವರ್ಧನ್ ಅವ್ರ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಅವ್ರದ್ದು ಕವಿ ಯಾರಿದ್ರು ಅಂತೇಳಿ, ಬಾಣಭಟ್ ಅವರು, ಅದು ಕ್ವಶನ್ ಬಂದಿತ್ತು ಅಷ್ಟೇ. ಆಲ್ಮೋಸ್ಟ್ ಇವು ಬರ್ತವ. ಫೋಕ್ ಡ್ಯಾನ್ಸ್ ಆಲ್ಮೋಸ್ಟ್ ವರ್ಷ ಏನು ಕ್ವಶನ್ ಕೇಳ್ತಾರಲ್ಲ, ಹೊಸದೇನಿಲ್ಲ, ವರ್ಷ ಏನು ಬರ್ತಿದ್ದಲ್ಲ. ಸೊ ಅದೇ ಟೈಪ್ ಮತ್ತೆ ಈಗ ರಿಪೀಟ್ ಆಗತ್ತವ, ಅದೇ ಸೇಮ್ ಟೈಪ್ ಕ್ವಶನ್ ಬರ್ತಾವ. ಸ್ವಲ್ಪ ನೀವು ಓದ್ತಿರ್ತಿರ್ಲಿಲ್ಲ, ಏನು ಮಾಡ್ರಿ ಗೊತ್ತ, ನಿಮ್ಮ ದಿನ ಮುಂದೆ ಎಕ್ಸಾಮ್ ಇತ್ತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರ್ತಾವಲ್ಲ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ರಿ, ನೋಡ್ಕೋರಿ. ಅದ್ರ ರಿಲೇಟೆಡ್ ಓದ್ಕೋರಿ, ಹೊಸ ದಿನ ಓದೋ ಅವಶ್ಯಕತೆ ಇಲ್ಲ. ಇಷ್ಟು ದಿವಸ ಓದಿರಲಿ, ಅದನ್ನ ಕರೆಕ್ಟಾಗಿ ರಿವಿಷನ್ ಮಾಡ್ಕೊಂಡ್ರೆ ಸಾಕ, ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಿ. ಸೊ ಓದಿದ್ರೆ ಹೊಸ ದಿನ ಓದಿತ್ತಿಲ್ಲ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಓದ್ರಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ, ಹೊಸದು ಏನು ಮಾಡಕ್ಕೆ ಹೋಗ್ರಿ ಅಷ್ಟೇ. ಮತ್ತು ನಾಳೆ ಕ್ವಶನ್ಗಳ ಜೊತೆ ನಾಳೆ ಸಿಗೋಣ. ಬಾಯ್.